ಶ್ರೀನಿವಾಸ್ ಮನೆ ಇದು ಎಲ್ಲದೂ ಕೂಡ ನಾನು ಒಪ್ಕೊಂಡೆ ಮೇಡಮ್. ಇದು ಈ ರೀತಿ ಪರಿವರ್ತಿಸಬೇಕಾದ್ರೆ ಕೆಲವು ಸಮಸ್ಯೆಗಳಿದೆ. ನಾವು ಖುದ್ದಾಗಿ ನೋಡಿದ್ರಿಂದ ಸಮಸ್ಯೆಗಳಿದೆ. ಆ ಸಮಸ್ಯೆಗಳೇನೆಂದರೆ ಅವರು ಯಾವ ರಿಲೇಟ್ ಮಾಡ್ತಾರೋ ಮನೆಗಳಿಗೂ ಪರಿಶೀಲನೆ ಮಾಡೋದಿಲ್ಲ, ಅದೊಂದು ಮಾಡೆ. ಮತ್ತು ಈ ಕೆಲವೊಂದು ಫ್ರೂಟ್ ಸೈಡ್ ಅಂತಂದರೆ ಈಗ ಯಾವ್ದಾದ್ರು ನಾವು ರಾಗಿ ಅಥವಾ ಜೋಳನ ಬಿಡ್ತೀವಿ ಇದಕ್ಕೆ, ಕೆಲವರು ಏನು ಮಾಡ್ತಾರೆ ನಮ್ಮ ಕಾರ್ಡ್ BPL ಕಾರ್ಡ್ ಅದು ಪಹಣಿ ಇಸ್ಕೊಂಡ್ಬಿಟ್ಟು ಅವು ಬೆಳೆದಿರೋದಿಲ್ಲ, ಅಷ್ಟೊಂದು ಜಾಸ್ತಿ ಬಿಟ್ಬಿಟ್ಟಿರ್ತಾರೆ ರಾಗಿನೋ ಜೋಳನೋ ಭತ್ತನೋ, ಅಲ್ಲಿ ಅವ್ರದ್ದು ಕೂಡ ಡಿಲೀಟ್ ಆಗಿದೆ. ಅದನ್ನು ಪರಿಶೀಲಿಸಬೇಕು. ತುಂಬ ಕಡು ಬಡವರು ಇರ್ತಾರೆ ಅವರು ಆ್ಯಕ್ಚುಲಿ. ಮತ್ತೆ ನಿಮ್ಮ ಸಮಸ್ಯೆ ಏನೋ ಗಮನ ಸೆಳೀತೀರಿ ಸರ್. ಈಗ ಚರ್ಚೆ ಅಲ್ಲ, ಇದು ಗಮನ ಸೆಳೆಯುವ ಸೂಚನೆ. ಚರ್ಚೆ ಎಲ್ಲರಿಗೆ ಮನಸ್ಸಿದೆ, ಚರ್ಚೆ ಅಲ್ಲ. ಆಯ್ತು ಇಲ್ಲ ಸರ್. ಈಗ ನೀವು ಸರ್ಕಾರದ ಗಮನ ಏನ್ ಸೆಳೀತೀರಿ? ಆಯ್ತು ಸರ್. ಈಗ ನಾನು ಇಷ್ಟೇ ಗಮನ ಸೆಳೆಯಕ್ಕೆ ಹೊಡ್ತೀರಾ ಸರ್. ಏನು ಈಗ ಡಿ ಗ್ರೂಪ್ ನೌಕರು ಸರ್, ಕಸ ಹೊಡಿತಾರೆ, ಕ್ಲೀನ್ ಮಾಡ್ತಾ ಇರ್ತಾರೆ, ಅವ್ರಿಗೆ 12,000 ಸಂಬಳ ಕೊಡ್ತಾರೆ. ಅವರಿಗೆ ಹೋಗಿ ಅವ್ರು ಇಡೀ ಕುಟುಂಬದ ತೆಗೆದುಬಿಟ್ರೆ ಅವ್ರು ನಿಜವೂ ಜೀವನ ಮಾಡೋದೇ ಕಷ್ಟ ಆಯ್ತು. 12,000ಕ್ಕೆ ಹೆಂಗೆ ಜೀವನ ಮಾಡ್ತಾರೆ ಈ ಕಾಲದಲ್ಲಿ ನೋಡಿ, ಯೋಚನೆ ಮಾಡಿ. ಅದಕ್ಕೆ 12,000 ಬೇಡ, ಅದಕ್ಕೂ ಜಾಸ್ತಿ ಮಾಡಬೇಕು ಅನ್ನೋಂಥದ್ದು. ಆಮೇಲೆ ಮನೆಗಳಿಗೆ ಹೋಗ್ಬಿಟ್ಟು ಹೊರಗುತ್ತಿಗೆ ಆದ ಮೇಲೆ ಡಿ ಗ್ರೂಪ್ ಕೆಲಸ ಮಾಡ್ತಿರ್ತಾರೆ ಮನೆ ಅಧ್ಯಕ್ಷ. ಅದೇ ರೀತಿ ಸಾಲ ಮಾಡಲಿಕ್ಕೋಸ್ಕರ ಒಂಚೂರು ಎಂತ ಇನ್ಕಮ್ ಟ್ಯಾಕ್ಸ್ ತೋರಿಸಿದ್ದಾರೆ ಬ್ಯಾಂಕಲ್ಲಿ. ಹೌದು, ಅದನ್ನು ಕೂಡ ಡಿಲೀಟ್ ಮಾಡ್ತಾರೆ. ಅವ್ರು ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಪೇರ್ ಅಲ್ಲ, ಸಾಲ ತಗೊಳಕ್ಕೋಸ್ಕರ ಏನೋ ಮಾಡ್ತಾರೆ. ಹೌದು ಮಾರ, ಸಾಲ ಯಾರು ತಗೊಳ್ತಾರೆ? ತಿಂಗಳಿಗೆ ಬಡ್ಡಿ ಕಟ್ಟಲಿಕ್ಕೆ ಶಕ್ತಿ ಇದ್ದವನಲ್ಲ ತೆಗೊಳ್ಳೋದು. ಹೌದು ಸರ್. ಮತ್ತೆ ಎಂತ ನೀವೆಲ್ಲ ಮಾತಾಡ್ತೀರಿ? ಒಂದು ವರ್ಷ ಜೀವನದಲ್ಲಿ ಅವ್ರ ಲೈಫಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನೋಡಿ. ಒಂದ್ಸತಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಬಡವ್ರ ಜನರ ಬಗ್ಗೆ ನಾವು ನೋಡಿದ್ವಿ ತುಂಬಾ. ಅಟ್ಲೀಸ್ಟ್ ನಾನು ಹೇಳ್ತಿರೋದು ಅವರು ಚರ್ಚೆ ಇಲ್ಲ ಸರ್. ಒಂದು ನಿಮಿಷ. ತುಂಬಾ ಜನ ಸರ್, ಅವರಿಗೆ ಮೆಡಿಕಲ್ ಕ್ಯಾನ್ಸರ್ ಬಂದಿರುತ್ತೆ, ಅದನ್ನ ಹೇಳಿ. ಅದು ಅವ್ರಿಗೆ ಟ್ರೀಟ್ಮೆಂಟ್ ತಗೊಳ್ಳೋರು ಇಲ್ಲಿ ರೇಷನ್ ಕಾರ್ಡ್ ಫುಡ್ಗೆ ಸಂಬಂಧಪಟ್ಟ ಹಾಗೆ, ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ BPL ಕಾರ್ಡ್ ಇದ್ದರೆ ಫ್ರೀ ಇದೆ ಚಿಕಿತ್ಸೆ ಸರ್. ತಪ್ಪು ಕೇಳಿದ್ದೀರಾ? BPL ಕಾರ್ಡ್ ಇದ್ದವರಿಗೆ ಫ್ರೀ ಚಿಕಿತ್ಸೆ ಅಧ್ಯಕ್ಷ, ಎಲ್ಲ ಕಡೆ ಚಿಕಿತ್ಸೆ, ಸರ್ಕಾರಿ ಮತ್ತು ಪ್ರೈವೇಟ್ ಹಾಸ್ಪಿಟಲಲ್ಲಿ. ದಯವಿಟ್ಟು ನಾವು ಹೇಳ್ತಿರೋದು ಡಿ ಗ್ರೂಪ್ ಕಸ ಹೊಡಿತಾರೆ ಸರ್, ಅವ್ರಿಗೆ 12,000 ಸಂಬಳ ಬರುತ್ತೆ, ಅವ್ರು ತೆಗೆದು ಹಾಕಿದ್ರೆ ಹೆಂಗೆ ಸರ್? ಅದನ್ನ ಈಗ ಒಂದ್ ಸೆಕೆಂಡ್ ಶ್ರೀನಿವಾಸ್ ಸರ್, ಈಗ ವರ್ಷಕ್ಕೆ ಏನಿದೆ 1,20,000 ತನಕ ಯಾರಿಗೆಲ್ಲ ಇನ್ಕಮ್ ಇದೆ ಅವರೆಲ್ಲರೂ ಕೂಡ BPL ವ್ಯಾಪ್ತಿಗೆ ಬರ್ತಾರೆ. ಜಾಸ್ತಿ ಎಷ್ಟಕ್ಕೆ ಮಾಡ್ಬೇಕು ಹೇಳಿ? ಜಾಸ್ತಿ ಮಾಡ್ಬೇಕು ಸರ್. ಎಷ್ಟಕ್ಕೆ ಮಾಡ್ಬೇಕು ಸರ್? 3 ಲಕ್ಷ ಮಾಡಲ್ಲ. ಆಯ್ತು, ಅವರ ಬೇಡಿಕೆ ಗೊತ್ತಾಯ್ತಲ್ಲ ಅಧ್ಯಕ್ಷರೇ. ನೆಕ್ಸ್ಟ್ ಮಾಡಿರೋದು ಇಡೀ ದೇಶಕ್ಕಿದ್ದು ಇಲ್ಲ ರೀ, ಬರೀ ಕರ್ನಾಟಕ. ಈ ಇಲಾಖೆ ಬಗ್ಗೆ ನೀವು ನೋಡ್ಕೊಂಡಿಲ್ಲ. ಆನ್ಸರ್ ನಾನು ಓದಿಲ್ಲ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಆರೋಗ್ಯ ಮಂತ್ರಿ ಅಧ್ಯಕ್ಷರೇ, ಒಂದ್ ನಿಮಿಷ. ಕೇಂದ್ರ ಸರ್ಕಾರ ಏನೋ ಇದು ಮಾಡ್ತು, ನೀವು ನಮ್ಮ ರಾಜ್ಯ ಸರ್ಕಾರ ಮುಂದೆ ಬಿದ್ದು ಫಸ್ಟ್ ಇದನ್ನ ಇಂಪ್ಲಿಮೆಂಟ್ ನಮ್ಮ ರಾಜ್ಯದಲ್ಲಿ ಮಾಡಿದ್ರೆ ಹಳ್ಳಿಗಳಲ್ಲಿ ಶಾಸಕರು ಓಡಾಡಕ್ಕಾಗ್ತಾ ಇಲ್ಲ. ಕಡು ಬಡವರು BPL ಕಾರ್ಡ್ನ ಆಸ್ಪತ್ರೆ, ಹೃದಯ ಚಿಕಿತ್ಸೆ ಅದಕ್ಕೆ ಅಂತ ಉಪಯೋಗಿಸ್ಕೊಳ್ತಾರೆ. ಇಲ್ಲೇನಾಗಿದೆ, ಮಗ ಬೆಂಗಳೂರಲ್ಲಿ ಕಾರ್ ಡ್ರೈವರ್ ಆಗಿರ್ತಾನೆ, ಅವನೇನೋ ಸಾಲ ಸೂಲ ಮಾಡಿ ಒಂದು ಕಾರ್ ತಗೋಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೊಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾನೆ. ಇದು ವೆರಿ ಇಂಪಾರ್ಟೆಂಟ್ ಇದೆ ಅಧ್ಯಕ್ಷ. ಇದು ಹಳ್ಳಿಗಳ ಸಮಸ್ಯೆ ಅಧ್ಯಕ್ಷ. ಒಂದೇ ನಿಮಿಷ, ಇದು ವೆರಿ ಇಂಪಾರ್ಟೆಂಟ್. ಹಳ್ಳಿಗಳ ಸಮಸ್ಯೆ ಆಗ್ತಾ ಇದೆ. ನಾವು ಹಳ್ಳಿಗಳಲ್ಲಿ ಓಡಾಡಕ್ಕಾಗಲ್ಲ, ಎಲ್ಲ ಹಿಡ್ಕೊಳ್ತಾ ಇದಾರೆ ನಮ್ಮನ್ನ. ಏನಾಗ್ತಾ ಇದೆ, ಇವ್ರು ಏನ್ ಮಾಡಿದ್ದಾರೆ? ಒಂದ್ ಸೆಕೆಂಡ್, ನಾ ಚರ್ಚೆ ಮಾಡಿದೆ, ನಂಗೆ ಗೊತ್ತಿದೆ ವಿಷಯ ಎಲ್ಲ. ನಾನು ಇಲ್ಲಿ ಕೇಳಿ ರವಿ ಅವರೇ, ಇಲ್ಲಿ ಕೇಳಿ. ಈ ಹಿಂದೆ 35,000 ರೂಪಾಯಿ ಇನ್ಕಮ್ ಯಾರಿದ್ರು ಕೂಡ ಅವರು APL ಆಗ್ತಾ ಇದ್ರು. ಎಲೆಕ್ಟ್ರಿಸಿಟಿ ಬಿಲ್ ಉಂಟಲ್ಲ, 350 ರೂಪಾಯಿ ಬಂದರೂ ಕೂಡ ಅವರು APL ಆಗ್ತಾ ಇದ್ರು. ಯಾರ ಮನೆಯಲ್ಲಿ ಬೈಕ್ ಮತ್ತು TV ಇದ್ರೆ ಅವರು ಕೂಡ ಇವತ್ತು ಇದನ್ನೆಲ್ಲ ಕೂಡ ಹಿಂದಿನ ಸರ್ಕಾರ ತೆಗೆದು ಬರೇ 4 ಅಂಶ ನೀವು ತಂದು ನಿಲ್ಲಿಸಿದೆ. 1 ಲಕ್ಷ ತನಕ ಇನ್ಕಮ್. ಯಾಕೆ ಅಂತ ಹೇಳಿದ್ರೆ 10,000 ದುಡಿಯೋರು ಕೂಡ ವ್ಯಾಪ್ತಿಗೆ ಬರ್ಬೇಕಂತ ಹೇಳಿ. ಈಗ ನಿಮ್ದೇನಂದಿಲ್ಲ, ಕಳೆದ ವರ್ಷಗಳಲ್ಲಿ ಸಂಬಳ ವೇತನ ಜಾಸ್ತಿ ಆಗಿದೆ, ಅವ್ರಿಗೆ ಇನ್ಕಮ್ ಜಾಸ್ತಿ ಬರೋದು. ನೀವು ಸರ್ಕಾರ ಅದನ್ನು ಕೇಳಿ, ಅದು ಬಿಟ್ಟು ಬೇರೆ ಪ್ರಯೋಜನ ಇಲ್ಲ. ಆಯ್ತು, ಕೇಂದ್ರ ರಾಜ್ಯ ಬೇಡ ಮಾರೆ, ಯಾಕೆ ಸರ್ಕಾರ ನೀವು ಹೇಳಷ್ಟು ಕೇಂದ್ರ ಸರ್ಕಾರ ಅಲ್ಲ. ಸಭಾಧ್ಯಕ್ಷರೇ, ತಾವು ತಪ್ಪು ಮಾಹಿತಿ ಕೊಡುವಂತದ್ದಾಗ್ತಿದೆ. ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನಿಶ್ಚಯ ಮಾಡೋದು ಕೇಂದ್ರ ಸರ್ಕಾರ ಅಲ್ಲ.
ಕೇಂದ್ರ ಟಾರ್ಗೆಟ್ ಫಿಕ್ಸ್ ಮಾಡಿರ್ತದೆ. ಏನ್ target? ಇಷ್ಟು ಜನಸಂಖ್ಯೆಗೆ ಅವ್ರು ಕೊಡ್ತಾರೆ ಅಷ್ಟೇ. ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಸಭಾಧ್ಯಕ್ಷರೇ, ಇಷ್ಟು ಕಾರಣನ ಸಭಾಧ್ಯಕ್ಷ ನೋಡಿ, ಐ ನೋ ಆಲ್ ದಿಸ್. ಸಭಾಧ್ಯಕ್ಷ 50,000 ಕೊಟ್ಟು ಚರ್ಚೆ ಮಾಡಿ ಕೂತ್ಕೊಳ್ಳಪ್ಪ. BPL ಕಾರ್ಡ್ ಸಭಾಧ್ಯಕ್ಷರೇ ಆಯ್ತು ಸುರೇಶ್. ಎಸ್ ಎನ್ ನಾರಾಯಣ ಸ್ವಾಮಿ, ಎಸ್ ಎನ್ ನಾರಾಯಣ ಸ್ವಾಮಿ. ಸರ್ ಭಾರಿ ಇಂಪಾರ್ಟೆಂಟ್ ಸರ್, ಇದು ವೆರಿ ಇಂಪಾರ್ಟೆಂಟ್ ಸರ್. ಇದು ಹಳ್ಳಿಗಳಲ್ಲಿ ಓಡಾಡಕ್ಕಾಗಲ್ಲ. ಎಸ್ ಎನ್ ನಾರಾಯಣ ಸ್ವಾಮಿ, ಹಳ್ಳಿಗಳಲ್ಲಿ ಓಡಾಡಕ್ಕಾಗಲ್ಲ. ವೆರಿ ಇಂಪಾರ್ಟೆಂಟ್. ಕಟ್ಟಿರ್ತಾರೆ ಅರವಿಂದ್ ಬೆಲ್ಲ ಕಾರ್ಡ್ ಉಚಿತ